ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಗೋಪ್ರೇಮದ ವಿಡಿಯೋ ಸಾಕಷ್ಟು ಹಂಚಿಕೆಯಾಗಿದೆ. ಮೈಪುರ್ನಲ್ಲಿರುವ ಇಸ್ಕಾನ್ ದೇವಾಲಯದಲ್ಲಿ ಅವರು ಗೋ ಸೇವೆ ಮಾಡುತ್ತಾ ಇರುವ ವಿಡಿಯೋವನ್ನು ಸಾಕಷ್ಟು ಮಂದಿ ಹಂಚಿಕೊಂಡಿದ್ದಾರೆ. ಗೋವಿನ ಮೈಯನ್ನ ತಡಗುತ್ತಾ ಅದರ ಮೇಲೆ ತಲೆ ಇಟ್ಟು ಆ ಕ್ಷಣವನ್ನು ಅವರು ಅನುಭವಿಸುತ್ತಿರುವುದನ್ನು ವಿಡಿಯೋ ತೋರಿಸುತ್ತದೆ. ಶ್ಯಾಮ ಸುಂದರ ಶ್ಯಾಮ ಸುಂದರ ರಾಧೆ, ಶ್ಯಾಮ ಸುಂದರ ರಾಧೆ, ಶ್ಯಾಮ ಶ್ಯಾಮ ಸುಂದರ ರಾಧೆ, ಶ್ಯಾಮ ಸುಂದರ ರಾಧೆ. ಇದೇ ವೇಳೆ ಇವರ ಈ ವರ್ತನೆ ಸಾಕಷ್ಟು ಪ್ರಶ್ನೆಗೆ ಒಳಗಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆಗೆ ನಿಷೇಧವನ್ನ ಹೇರಿದ ಬೆನ್ನಿಗೆ ಅವರು ಯೂ-ಟರ್ನ್ ಪಡೆದುಕೊಂಡಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದ ಬಳಿಕ ಮುಸ್ಲಿಮರು ಗೋವುಗಳನ್ನು ಖರೀದಿಸುವುದಕ್ಕೆ ನಿರಾಕರಿಸಿದರು. ಬಕ್ರೀದ್ಗಾಗಿ ಮುಸ್ಲಿಮರು ಮೇಕೆ ಮತ್ತು ಕುರಿಯನ್ನು ಬಳಸಲು ನಿರ್ಧರಿಸಿದರು. ಗೋವನ್ನ ಯಾರೂ ಹತ್ಯೆ ಮಾಡಬೇಡಿ, ಅದರ ಮಾಂಸ ಸೇವಿಸಬೇಡಿ ಎಂದು ಅಲ್ಲಿನ ನಖೋಬಾ ಮಸೀದಿಯ ಮೌಲಾನಾ ಮೊಹಮ್ಮದ್ ಕಾಸ್ಮಿ ಅವರೇ ಕರೆ ಕೊಟ್ಟರು. ಇದರಿಂದಾಗಿ ಮುಸ್ಲಿಮರು ಜಾಗೃತರಾದರು. ತಮ್ಮ ಗೋವುಗಳನ್ನು ಮಾರಾಟಕ್ಕಾಗಿ ರೈತರು ಮಾರುಕಟ್ಟೆಗೆ ತಂದರು. ಮುಸ್ಲಿಮರು ಖರೀದಿಸಲಿಲ್ಲ. ಇದರಿಂದ ರೈತರು ರೊಚ್ಚಿಗೆದ್ರು. ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದರು. দক্ষিণবঙ্গের অন্যতম বৃহত্তম 10,700 উপজেলার 7 মাইল কচুরহাটে হাটের মাঝামাঝি টাইম এখনো দেখতে পাচ্ছেন প্রচুর গরুই আছে, তবে ক্রেতা নেই এই হাটে। বর্ডার এলাকার হাট হওয়ায় রেকর্ড গরু উঠে থাকে 7 মাইল হাটে। ಆ ಬಳಿಕ ತನ್ನ ನಿಲುವಿನಲ್ಲಿ ಸುವೇಂದು ಅಧಿಕಾರಿ ಸಡಿಲಿಕೆ ಮಾಡಿದ್ರು. ಮುಚ್ಚಿದ ಶೆಡ್ನಲ್ಲಿ ಬಲಿ ನೀಡಬಹುದು ಅಂತ ಹೇಳಿದ್ರು. ಆದರೆ ಅದಾಗಲೇ ಅವರ ಗೋಹತ್ಯೆ ನಿಷೇಧ ಕಾಯ್ದೆ ಅವರ ಪರಿವಾರದಲ್ಲೇ ಆಕ್ರೋಶಕ್ಕೆ ಕಾರಣವಾಯಿತು. 14 ವರ್ಷ ಮೇಲ್ಪಟ್ಟ ಗೋವನ್ನ ಕಸಾಯಿ ಮಾಡಬಹುದು ಎಂದು ಅವರ ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಇತ್ತು. 14 ವರ್ಷಕ್ಕಿಂತ ಮೇಲ್ಪಟ್ಟ ಗೋವು, ಎತ್ತು, ಹೋರಿ, ಎಮ್ಮೆ ಎಲ್ಲವನ್ನ ಕಸಾಯಿ ಮಾಡಬಹುದು ಮತ್ತು ಅದರ ಮಾಂಸ ಸೇವಿಸಬಹುದು ಎಂದು ಅವರ ಗೋಹತ್ಯೆ ನಿಷೇಧ ಕಾಯ್ದೆ ಹೇಳ್ತಿತ್ತು. ಇದರ ವಿರುದ್ಧ ಸಂಘ ಪರಿವಾರ ಪ್ರತಿಭಟನೆ ಮಾಡತೊಡಗಿತು. ಸುವೇಂದು ಅಧಿಕಾರಿ ಗೋವಿಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ಅವರು ಪ್ರತಿಭಟನೆ ಮಾಡತೊಡಗಿದ್ರು. 14 ವರ್ಷದವರೆಗೆ ಗೋವು ತಾಯಿ ಎಂದಾದರೆ ಆ ಬಳಿಕ ಹೇಗೆ ಅದು ತಾಯಿಯ ಸ್ಥಾನಮಾನವನ್ನು ಕಳ್ಕೊಳ್ತದೆ ಎಂದು ಪ್ರಶ್ನಿಸತೊಡಗಿದ್ರು. ಇದೀಗ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಕ ಟ್ರೋಲ್ಗೆ ಒಳಗಾಗ್ತಿದ್ದಾರೆ. ಒಂದು ಕಡೆ ಇಸ್ಕಾನ್ ದೇವಾಲಯದಲ್ಲಿ ಅವರು ಗೋವಿನ ಸೇವೆ ಮಾಡ್ತಾರೆ, ಇನ್ನೊಂದು ಕಡೆ 14 ವರ್ಷಕ್ಕಿಂತ ಮೇಲಿನ ಗೋವುಗಳನ್ನು ಅವರು ಮಾತೆ ಎಂದು ಪರಿಗಣಿಸುವುದೇ ಇಲ್ಲ, ಅದನ್ನ ಕಸಾಯಿ ಮಾಡಿ ತಿನ್ನಬಹುದು ಅಂತ ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಸಾರ್ವಜನಿಕರಿಗೆ ಮಾಡುವ ಮೋಸ ಎಂದು ಜನರು ಹೇಳತೊಡಗಿದ್ದಾರೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಅವರದ್ದೆಂದು ಹೇಳಲಾದ ವಿಡಿಯೋ ಬಹಿರಂಗಕ್ಕೆ ಬಂದಿದೆ. ಅವರು ಈ ಹಿಂದೆ ಟಿಎಂಸಿಯಲ್ಲಿದ್ದಾಗ ಗೋಮಾಂಸ ಸೇವಿಸಿದ್ದರು ಎಂದು ಈ ವಿಡಿಯೋ ಹೇಳ್ತದೆ. ಅವರು ತಟ್ಟೆಯಿಂದ ಆಹಾರ ಸೇವಿಸುತ್ತಿರುವುದು ವಿಡಿಯೋದಲ್ಲಿದೆ. ಈ ಆಹಾರವು ಗೋವಿನ ಮಾಂಸ ಎಂದು ವಿಡಿಯೋ ಹಂಚಿಕೊಂಡವರು ಹೇಳ್ತಿದ್ದಾರೆ. ಗೋರಕ್ಷಣೆಯ ಹೆಸರಲ್ಲಿ ಅಧಿಕಾರವನ್ನ ಪಡೆದುಕೊಂಡ ಬಳಿಕ 14 ವರ್ಷದ ಗೋವನ್ನು ಹತ್ಯೆ ಮಾಡಿ ತಿಂದರೆ ಪಾಪ ಇಲ್ಲ ಎಂಬಂತೆ ಸುವೇಂದು ಅಧಿಕಾರಿ ಹೇಳಿರುವುದು ಗೋವಿನ ಕುರಿತಾದ ಬಿಜೆಪಿಯ ರಾಜಕಾರಣವನ್ನ ಹೇಳ್ತದೆ ಎಂದು ಸಾರ್ವಜನಿಕರು ಹೇಳ್ತಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.